ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಡಾಕ್ಟರ್ ಶರದ್ ಕುಲಕರ್ಣಿ, ಆಯುರ್ವೇದ ತಜ್ಞ, ಜೀವೋತ್ತಮ ಹೆಲ್ತ್ ಆಯುರ್ವೇದ ಕೇಂದ್ರ, ಬನ್ನೇರುಘಟ್ಟ ರಸ್ತೆ ಮತ್ತು HSR ಬಡಾವಣೆ, ಬೆಂಗಳೂರು. ವರ್ಷಾ ಋತು ಅಥವಾ ಏನು ರೈನಿ ಸೀಸನ್ ಇವಾಗ ಸ್ಟಾರ್ಟ್ ಆಗಿದೆ, ಮಳೆಗಾಲ ಅಂತ ಏನು ಹೇಳ್ತೇವೆ. ಸೊ ರೈನಿ ಸೀಸನ್ನಲ್ಲಿ ನಾವು ಹೇಗಿರಬೇಕು, ಯಾವ ಉಡುಪುಗಳನ್ನು ಧರಿಸಬೇಕು, ಯಾವ ಆಹಾರವನ್ನು ತಿನ್ನಬೇಕು ಅನ್ನೋದು ತುಂಬ ಮುಖ್ಯ. ಸೊ ಇದೆಲ್ಲ ಕನ್ಸೆಪ್ಟ್ ಕೂಡ ಆಯುರ್ವೇದದ ಋತುಚರ್ಯದಲ್ಲಿ ಹೇಳಲಾಗಿದೆ. ಸೊ ಋತು ಅಂತ ಹೇಳುವುದು ಸೀಸನ್ ಅಂತ ತಗೊಳ್ತೇವೆ. ಸೊ ಚರ್ಯ ಅಂತ ಹೇಳುವುದು ರುಟೀನ್ ಅಂತ. ಯಾವ ಯಾವ ಸೀಸನ್ನಲ್ಲಿ, ಯಾವ ಯಾವ ಋತುವಿನಲ್ಲಿ ಯಾವ ಯಾವ ರೀತಿ ನಮ್ಮ ರುಟೀನ್ ಇರಬೇಕು ಅಥವಾ ಆ್ಯಕ್ಟಿವಿಟೀಸ್ ಇರಬೇಕು, ಸೊ ಅದಕ್ಕೆ ನಾವು ಋತುಚರ್ಯ ಅಂತ ಹೇಳ್ತೇವೆ. ಅದನ್ನು ತುಂಬ ಕ್ಲಿಯರಾಗಿ ಮೆನ್ಷನ್ ಮಾಡಿದ್ದಾರೆ. ಸೊ ಈ ವರ್ಷಾ ಋತು ಅಥವಾ ಮಳೆಗಾಲದಲ್ಲಿ ಮುಖ್ಯವಾಗಿ ಏನಾಗುತ್ತೆ ಅಂತ ಹೇಳಿದರೆ, ನಮ್ಮ ಜಾಠರಾಗ್ನಿ ಏನಿರುತ್ತೆ ಅಥವಾ ನಮ್ಮ ಡೈಜೆಸ್ಟಿವ್ ಕೆಪಾಸಿಟಿ ಏನಿರುತ್ತೆ, ಡೈಜೆಸ್ಟಿವ್ ಫೈರ್ ಏನಿರುತ್ತೆ, ಅದು ಏರ್ಪೇರ್ ಆಗಿಬಿಡುತ್ತೆ. ಸೊ ಅದು ಹ್ಯಾಂಪರ್ ಆಗುತ್ತೆ. ಅದನ್ನು ನಾವು ಪ್ರೊಟೆಕ್ಟ್ ಮಾಡೋದಕ್ಕೆ ಮುಖ್ಯವಾಗಿ ನಾವು ಆಹಾರದಲ್ಲಿ ಸೈಂಧವ ಲವಣದ ಪ್ರಯೋಗ, ಅದೇ ರೀತಿ ತುಪ್ಪದ ಪ್ರಯೋಗ ಮಾಡ್ತಾ ಇದ್ದರೆ ತುಂಬ ಒಳ್ಳೆಯದು. ಸ್ವಲ್ಪ ಹುಳಿ ಪದಾರ್ಥಗಳನ್ನು ನಾವು ತಿಂದರೂ ಕೂಡ ಒಳ್ಳೆಯದು. ಇದರಿಂದ ಏನು ನಮ್ಮ ಅಗ್ನಿಯಲ್ಲಿ, ಜಾಠರಾಗ್ನಿಯಲ್ಲಿ ಡಿಸ್ಟರ್ಬೆನ್ಸ್ ಆಗ್ತಾ ಇರುತ್ತೆ, ಅದು ಎಲ್ಲ ಸ್ಟೇಬಲ್ ಆಗುತ್ತೆ, ಅದೆಲ್ಲ ನಾರ್ಮಲ್ ಆಗಲಿಕ್ಕೆ ಶುರು ಆಗುತ್ತೆ. ಇನ್ನು ಫುಡ್ಸ್ಗಳು ಬಂದಾಗ ಏನು ತಿನ್ಬೋದು, ನಾನು ಪ್ರೀವಿಯಸ್ ವೀಡಿಯೋದಲ್ಲೂ ಕೂಡ ಹೇಳಿದ್ದೇನೆ. ಪ್ರತಿನಿತ್ಯ ಯಾವ ಆಹಾರಗಳನ್ನು ತಿನ್ಬೋದು ಅದನ್ನು ನಾವು ಮಳೆಗಾಲದಲ್ಲಿ, ವರ್ಷಾ ಋತು ರೈನಿ ಸೀಸನಲ್ಲಿ ಖಂಡಿತವಾಗ್ಲೂ ತಿನ್ಬೋದು. ಅದು ಬಾರ್ಲಿ ಆಗಿರಬಹುದು, ಅದು ಗೋಧಿ ಆಗಿರಬಹುದು, ಅಥವಾ ರೈಸ್ ಆಗಿರ್ಬೋದು ಲಿಮಿಟೆಡ್ ಕ್ವಾಂಟಿಟಿಯಲ್ಲಿ, ತುಪ್ಪ ಆಗಿರಬಹುದು, ಜೇನುತುಪ್ಪ ಆಗಿರಬಹುದು, ಇದೆಲ್ಲ ಕೂಡ ತೊಂದರೆ ಇಲ್ಲ. ಹಾಲಾಗಿರ್ಬೋದು. ಅದರ ಜೊತೆನೇ ಇಂಪಾರ್ಟೆಂಟ್ ಏನಪ್ಪ ಅಂತ ಹೇಳಿದರೆ, ಈ ಟೈಮಿಗೆ ಆಹಾರವನ್ನು ಸೇವನೆ ಮಾಡುವಂಥದ್ದು ರೈನಿ ಸೀಸನಲ್ಲಿ ಎಲ್ಲದರಲ್ಲೂ ಕೂಡ ಇಂಪಾರ್ಟೆಂಟೇ. ರೈನಿ ಸೀಸನಲ್ಲಿ ತುಂಬ ಇಂಪಾರ್ಟೆಂಟು. ಅದರಲ್ಲೂ ಕೂಡ ಸ್ಪೆಸಿಫಿಕ್ ಆಗಿ ರಾತ್ರಿ ಹೊತ್ತು ಏನಿದೆ, ಸ್ವಲ್ಪ ಬೇಗನೆ ನಾವು ಊಟ ಮಾಡಿದರೆ ತುಂಬ ಒಳ್ಳೆಯದು ಈ ರೈನಿ ಸೀಸನಲ್ಲಿ. ಆಮೇಲೆ ನೀರನ್ನು ಸೇವನೆ ಮಾಡುವಾಗ ಬಾಯ್ಲ್ಡ್ ಆ್ಯಂಡ್ ಕೂಲ್ಡ್ ವಾಟರ್, ಅದನ್ನು ಬಿಸಿ ಮಾಡಿಬಿಟ್ಟು ಅದು ನಾರ್ಮಲ್ ಟೆಂಪ್ರೇಚರಿಗೆ ಆಗಿರುವಂಥ ನೀರನ್ನು ಸೇವನೆ ಮಾಡೋದು ತುಂಬ ಉತ್ತಮ. ಆ ಬಿಸಿ ನೀರಿನಲ್ಲೂ ಕೂಡ ನಾನು ರೂಲ್ಸನ್ನು ಹೇಳಿದ್ದೇನೆ. ಬೆಳಿಗ್ಗೆ ನಾವು ಬಿಸಿ ನೀರು ಮಾಡಿದ್ವಿ ಅಂತ ಹೇಳಿದರೆ 6:30-7 ಗಂಟೆ ಅಷ್ಟೊತ್ತಿಗೆ ಅಥವಾ 6 ಗಂಟೆ ಅಷ್ಟೊತ್ತಿಗೆ, ಸಂಜೆ ಅಷ್ಟೊತ್ತಿಗೆ ಅದನ್ನು ನಾವು ಮುಗಿಸ್ಬೇಕು, ಖಾಲಿಯಾಗಿರಬೇಕು. ಅದು ಸಂಜೆ 6-7 ಗಂಟೆ ಅಷ್ಟೊತ್ತಿಗೆ ನಾವು ಅದನ್ನು ಮುಗಿಸ್ಬಿಡ್ಬೇಕು. ತಿರ್ಗಾ ಅದನ್ನ ನೈಟ್ ಇಟ್ಬಿಟ್ಟು ನೆಕ್ಸ್ಟ್ ಡೇ ಸೇವನೆ ಮಾಡಲಿಕ್ಕೆ ಹೋಗಬಾರ್ದು. ಯಾಕೆ ಈ ಮಾತನ್ನು ಹೇಳ್ತಿದ್ದೀನಿ ಅಂತ ಹೇಳಿದರೆ, ತುಂಬ ಜನ ಓಕೆ ಸರ್ ನೀವು ಹೇಳಿದಿರ ಬಿಸಿನೀರು ಬೇಕು ಅಂತ ಲೀಟ್ರ್ ಗಟ್ಟಲೆ ನೀರನ್ನು ಬಿಸಿ ಮಾಡಿಬಿಟ್ಟು 4-5 ದಿವಸ ಅದನ್ನೇ ಯೂಸ್ ಮಾಡ್ತಾಯಿದ್ರು. ಸೊ ಆ ರೀತಿ ಮಾಡೋದಕ್ಕಿಂತ ನಾರ್ಮಲ್ ನೀರನ್ನು ಕುಡಿಯೋದು ಉತ್ತಮ. ನೀವು ಅಂದರೆ ಏನು ನೀವು ಫಿಲ್ಟರ್ ನೀರು ಅಥವಾ ನಿಮ್ಮ ಕ್ಯಾನಿಂದ ನೀರು ಕುಡಿತಾ ಇರ್ತಾರೆ, ಅದು ಉತ್ತಮ. ಯಾಕೆ ಅಂತ ಹೇಳಿದರೆ, ಬಾಯ್ಲ್ಡ್ ನೀರೇನಿದೆ ಅಥವಾ ಬಿಸಿ ಮಾಡಿರೋ ನೀರೇನಿದೆ, ಅದು ಒಂದು ರಾತ್ರಿ ಕಳೀತು ಅಂತ ಹೇಳಿದರೆ ಮರುದಿವಸ ನೆಕ್ಸ್ಟ್ ಡೇ ಏನಿದೆ ಡೈಜೆಷನ್ಗೆ ತುಂಬ ಹೆವಿ ಆಗುತ್ತೆ. ಅದು ನಮ್ಮ ಆರೋಗ್ಯಕ್ಕೆ ಒಳ್ಳೆಯದಲ್ಲ. ಅವತ್ತಿನ ದಿವಸನೇ ನಾವು ಅದನ್ನು ಸೇವನೆ ಮಾಡಬೇಕು. ರಾತ್ರಿ ಎಲ್ಲ ಕಳೆದ ಮೇಲೆ ಮತ್ತೆ ಮರುದಿವಸ ನೆಕ್ಸ್ಟ್ ಡೇ ಬೆಳಿಗ್ಗೆ ತಿರ್ಗಾ ಮತ್ತೆ ನಾವು ಬಿಸಿ ಮಾಡಿ ಫುಲ್ ಡೇ ನಾವು ಅದನ್ನು ಕನ್ಸ್ಯೂಮ್ ಮಾಡ್ಬೋದು. ಬಿಸಿನೇ ಇರಬೇಕು ಅಂತೇನಿಲ್ಲ, ಬಿಸಿ ಇದ್ದರೆ ತುಂಬ ಉತ್ತಮ ಮಳೆಗಾಲದಲ್ಲಿ. ಇಲ್ಲ ಅಂತ ಹೇಳಿದರೆ ಬಿಸಿಯಾಗಿ ಕಾಯ್ದುಬಿಟ್ಟು ಏನು ಆರಿರ್ತದೆ ನೀರು, ಅದನ್ನು ಕೂಡ ನಾವು ಸೇವನೆ ಮಾಡ್ಬೋದು. ನೀರಿನಲ್ಲಿ ಏನು ಈ ರೂಲ್ ಇದೆ ತುಂಬ ಇಂಪಾರ್ಟೆಂಟು ವರ್ಷಾ ಋತುವಿನಲ್ಲಿ. ಅದೇ ರೀತಿ ವರ್ಷಾ ಋತುವಿನಲ್ಲಿ ವ್ಯಾಯಾಮ ಏನಿದೆ ಅದು ತುಂಬ ಕಡಿಮೆನೇ ಇದ್ದರೆ ಒಳ್ಳೆಯದು. ತುಂಬ ಓವರ್ ಎಕ್ಸರ್ಷನ್ ಮಾಡಲಿಕ್ಕೆ ಹೋಗಬಾರ್ದು. ತುಂಬ ಹೆವಿ ಎಕ್ಸಸೈಸ್ಗಳನ್ನು, ಅನ್ಲೆಸ್ ನಿಮ್ಮ ಪ್ರೊಫೆಷನ್ನೇ ಅದಿದೆ, ಸರ್ ನಾನು ಇದು ಮಾಡಿಲ್ಲ ಅಂದರೆ ನಾನು ಹೊಟ್ಟೆನೇ ತುಂಬಲ್ಲ ಅಂತ ಹೇಳುವವರು, ಅವರು ಪ್ರಿಕಾಷನ್ಸ್ಗಳನ್ನು ತೊಗೊಂಡ್ಬಿಟ್ಟು ಖಂಡಿತವಾಗ್ಲೂ ವ್ಯಾಯಾಮ ಎಕ್ಸಸೈಸ್ ಮಾಡಬಹುದು ಅಥವಾ ಜಾಸ್ತಿ ಮಾಡಬಹುದು. ನಾರ್ಮಲ್ ಡೈಲಿ ರೂಟೀನನ್ನು ಫಾಲೋ ಮಾಡುವಂಥವ್ರು, ಲೇಮ್ಯಾನ್ ಏನಿರ್ತಾರೆ, ಜನಸಾಮಾನ್ಯರಿಗೆಲ್ಲ ವ್ಯಾಯಾಮ ಏನಿದೆ ಅದು ಕಡಿಮೆ ಇದ್ದರೆ ಒಳ್ಳೆಯದು. ತುಂಬ ಜಾಸ್ತಿ ವ್ಯಾಯಾಮವನ್ನು ಮಾಡಲಿಕ್ಕೆ ಹೋಗಬಾರ್ದು. ಅಲ್ಲಿ ನಮ್ಮ ವಾತದೋಷ ಏನಿದೆ ಜಾಸ್ತಿ ಆಗುವ ಸಾಧ್ಯತೆಗಳಿರುತ್ತೆ. ಆಲ್ರೆಡಿ ಮಳೆಗಾಲದಲ್ಲಿ ಅದು ಜಾಸ್ತಿ ಆಗ್ತಾ ಇರುತ್ತೆ. ತಿರ್ಗಾ ಮತ್ತೆ ನಾವು ತುಂಬ ಜಾಸ್ತಿ ವ್ಯಾಯಾಮ ಮಾಡಿದರೆ, ರನ್ನಿಂಗ್ ಮಾಡಿದರೆ, ಜಾಗಿಂಗ್ ಮಾಡಿದರೆ ಮತ್ತೆ ಜಾಸ್ತಿ ಆಗುವಂಥ ಸಾಧ್ಯತೆಗಳಿರುತ್ತೆ. ಸೊ ನಿಯಮಿತವಾಗಿ ಮಾಡಬೇಕು. ಮುಂಬರುವ ಸೀಸನ್ಸ್ಗಳಲ್ಲಿ ಮತ್ತೆ ನಾರ್ಮಲ್ ವ್ಯಾಯಾಮಗಳನ್ನು ಖಂಡಿತವಾಗ್ಲೂ ಮಾಡ್ಬೋದು. ಇವಾಗ ಹಿಂಗೆ ಹೇಳಿದ್ದೇನೆ ಅಂತ ಹೇಳಿಬಿಟ್ಟು ವ್ಯಾಯಾಮವನ್ನು ಕಂಪ್ಲೀಟಾಗಿ ಸ್ಕಿಪ್ ಮಾಡಿ ಮನೇಲಿ ಕೂತ್ಕೊಳ್ಳೋದಲ್ಲ, ಮತ್ತು ಅದಕ್ಕೂ ಕೂಡ ತೊಂದರೆಗಳಾಗುವಂಥ ಸಾಧ್ಯತೆಗಳಿರುತ್ತೆ. ಸೊ ಇದಿಷ್ಟು ಇನ್ಫಾರ್ಮೇಷನ್ ಇದೆ ಇದು ವರ್ಷಾ ಋತು ಅಥವಾ ನಮ್ಮ ರೈನಿ ಸೀಸನ್ ಮೇಲೆ. ಅದೇ ರೀತಿ ಓವರಾಲ್ ಫಿಸಿಕಲ್ ಸ್ಟ್ರೈನ್, ಮೆಂಟಲ್ ಸ್ಟ್ರೈನ್, ಇದನ್ನು ನಾವು ವರ್ಷಾ ಋತುವಿನಲ್ಲಿ ಅವಾಯ್ಡ್ ಮಾಡಬೇಕು. ಮಳೆಯಲ್ಲಿ ನೆನೆಲಿಕ್ಕೆ ಹೋಗಬಾರ್ದು. ತುಂಬ ಜನರಿಗೆ ಅಭ್ಯಾಸ ಇರುತ್ತೆ, ಸರ್ ರಾತ್ರಿ 10 ಗಂಟೆಗೆ ಮಳೆಯಲ್ಲಿ ನೆಂದುಬಿಟ್ಟು ಐಸ್ ಕ್ರೀಮ್ ತಿನ್ಕೊಂಡು ಬಂದೆ ಅಂತ. ಸೊ ಅದು ಕೇಳೋದಕ್ಕೆ ಚೆನ್ನಾಗಿರುತ್ತೆ. 2 ದಿವಸ ಅದೇ ರೀತಿ ಮಾಡಿದರು ಅಂತ ಹೇಳಿದರೆ ಹಲವಾರು ತೊಂದರೆಗಳಾಗುತ್ತೆ. ಇಮ್ಯುನಿಟಿ ಆಲ್ರೆಡಿ ಲೋ ಇರುತ್ತೆ. ಥ್ರೋಟ್ ಇನ್ಫೆಕ್ಷನ್ ಆಗುವಂಥದ್ದಾಗಲಿ, ಎಲರ್ಜಿ ಕೋಲ್ಡ್ ಕಾಫ್ ಆಗುವಂಥದ್ದಾಗಲಿ, ಜ್ವರ ಬರುವಂಥದ್ದಾಗಲಿ ಎಲ್ಲ ಕೂಡ ಸಾಧ್ಯತೆ ಇರುತ್ತೆ. ಯಾಕೆಂದರೆ ನಮ್ಮ ಜಾಠರಾಗ್ನಿ ಏನಿದೆ ಅದು ವೀಕ್ ಆಗಿರುತ್ತದೆ ಅಥವಾ ಎಬ್ನಾರ್ಮಲ್ ಆಗಿರ್ತದೆ. ಸೊ ನಾವು ಪ್ರಿಕಾಷನ್ಸ್ಗಳನ್ನ ತಗೋಬೇಕು. ವಾರ್ಮ್ ಆಗಿರಬೇಕು. ಆದಷ್ಟು ಉಡುಪುಗಳು ಏನಿದೆ ಅದು ನಮ್ಮ ದೇಹಕ್ಕೆ
ಉಷ್ಣತೆಯನ್ನು ತಂದು ಕೊಡುವಂಥ ಉಡುಪುಗಳಿರಬೇಕು. ಹಂಗಂತೇಳಿ ಕಂಪ್ಲೀಟ್ ಸ್ವೆಟರ್ ಎಲ್ಲ ಹಾಕಿ ರಗ್ ಹಾಕೋದಲ್ಲ. ಸೊ ಯಾವುದೇ ಉಡುಪಿದ್ರೂ ಕೂಡ ಅದರಿಂದ ತುಂಬ ನಮಗೆ ಚಳಿ ಆಗುವಂಥದ್ದನ್ನು ಆಗದೇ ಇತ್ತು ಅಂತ ಹೇಳಿದರೆ ಅದು ಒಳ್ಳೆಯದು. ಸೊ ಇದೆಲ್ಲ ಕೂಡ ವರ್ಷ ಋತುವಿನಲ್ಲಿ ನಾವು ಫಾಲೋ ಮಾಡಬೇಕು. ಯಾರಿಗೆಲ್ಲ ಬಾಡಿನ ಸರ್ ನಾನು ಪಂಚಕರ್ಮ ಪ್ರತಿ ವರ್ಷ ಮಾಡಿಸ್ತೇನೆ, ಪಂಚಶೋಧನ ಕರ್ಮ ಏನಿದೆ ಅದು ನಾನು ಪ್ರತಿ ವರ್ಷ ಮಾಡಿಸ್ತೇನೆ ಸರ್, ನನಗೆ ಒಬ್ಬರು ಆಯುರ್ವೇದ ವೈದ್ಯರು ಹೇಳಿದರು ನಿಮ್ಮ ಥರನೇ ಅಂತ ಹೇಳಿದರೆ, ಬಸ್ತಿ ಅಂತ ಹೇಳುವ ಚಿಕಿತ್ಸೆ ತುಂಬ ಒಳ್ಳೆಯದು. ಸೊ ಅದು ನಿಮಗೆ ಹತ್ತಿರದ ವೈದ್ಯರನ್ನ ಮೀಟ್ ಆದರೆ, ಆಯುರ್ವೇದ ವೈದ್ಯರನ್ನ ಭೇಟಿ ಆದರೆ ಅವರು ನಿಮಗೆ ತಿಳಿಸ್ಕೊಡ್ತಾರೆ ಹೇಗೆ ಮಾಡೋದು, ಎಷ್ಟು ದಿವಸ ಮಾಡೋದು ಅಂತ. ಸೊ ಇದು ಕೂಡ ಮಾಡಿದರೆ ಇನ್ನೂ ಒಳ್ಳೆಯದು, ಕಂಪ್ಲೀಟಾಗಿ ಋತುಚರ್ಯದಲ್ಲಿ ಬರುವಂಥದ್ದು ಇದು. ಸೊ ಈ ಸಂಚಿಕೆ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೇನೆ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದಿಷ್ಟು ಹೆಲ್ತ್ ಟಿಪ್ಸನ್ನು ತೊಗೊಂಡ್ಬಂದುಬಿಟ್ಟು ನಿಮ್ಮ ಮುಂದೆ ಬರ್ತೇನೆ. ಅಲ್ಲಿವರೆಗೂ ಎಲ್ಲರೂ ನಗ್ತಾ ಇರಿ ಮತ್ತು ಸ್ವಸ್ಥರಾಗಿರಿ. ನಮಸ್ಕಾರ.